ನಿನ್ನೆಯ ಒಂದು ದೃಶ್ಯ ಮಾತ್ರ, ನಿನ್ನೆ ಆಗಿರುವಂತಹ ಘಟನೆ ಮಾತ್ರ ನಮ್ಮನ್ನು ಜೀವನ ಪರ್ಯಂತ ಇದೇ ರೀತಿ ನೆನಪಿಸಿ ಮಾಡ್ಕೊಳ್ಳುವಂಗೆ ಮಾಡುತ್ತೆ. ಅದು ಮಳೆ ಬಂದಾಗಲಿಲ್ಲ. ಮಂಗಳೂರಿನ ಈ ಮೊಂಟೆಪದವು ಗುಡ್ಡ ಕುಸಿದಕ್ಕೆ 3 ಬಲಿಯಾದ್ರಲ್ವಾ. ಮಕ್ಕಳ ಅಗಲಿಕೆ ಮಧ್ಯೆ 2 ಕಾಲು ಕಳ್ಕೊಳ್ಳುವಂಥ ಪರಿಸ್ಥಿತಿ ರೀ ಪಾಪ ಅಶ್ವಿನಿಗೆ. ಕಾಲು ಸಂಪೂರ್ಣ ಸ್ವಾಧೀನ ಕಳ್ಕೊಂಡಿದ್ದ ಕಾರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. 2 ಕಾಲನ್ನು ಕೂಡ ಕಟ್ ಮಾಡಿದ್ದಾರೆ ವೈದ್ಯರು. ಗಾಯಾಳು ಅಶ್ವಿನಿಯ ಒಂದು ಕಾಲಿನ ಪಾದದ ಭಾಗದಿಂದ ಕಟ್ ಮಾಡಿದರೆ ಇನ್ನೊಂದು ಪೂರ್ತಿ ಕಾಲನ್ನು ಕಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಕಾರಣ ಮೇಲ್ಗಡೆ ಇರುವಂಥ ಗೋಡೆ ಬಿದ್ದಿತ್ತಲ್ವ ಕಾಲ ಮೇಲೆ, ಸಂಪೂರ್ಣವಾಗಿ ಮೂಳೆಗಳೆಲ್ಲ ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿತ್ತಂತೆ. ನಿನ್ನೆನೇ ಅಂದ್ಕೊಳ್ತಾ ಇದೆ ನಾನು, ಆ ಕರ್ಕೊಂಡು ಹೋಗುವಂಥ ಟೈಮಲ್ಲಿ ಏನೋ ಆಗಿದೆ, ತುಂಬ ಭಾಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಂಗೆ ಕಾಣಿಸ್ತಾ ಇದೆ, ಕಾಲಿನ ಭಾಗಕ್ಕಂತೂ ಭಾಳ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿ ಆ ದೃಶ್ಯವನ್ನು ನೋಡಿದ್ರಿ ನೀವು ಕರ್ಕೊಂಡು ಹೋಗೋ ಟೈಮಲ್ಲಿ. ಕಾರಣ ಯಾವ ಸ್ವಾಧೀನನೂ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ, ಅಲ್ಲಿ ಜಿಬ್ಬಿ ಆಗಿ ಹೋಗಿತ್ತಂತೆ. ಅದು ಹೇಳ್ತಾ ಇದ್ದಾರೆ, ನಾನು ಕೇಳಿಸ್ಕೊಳ್ತಾ ಇದನ್ನು. ಮೂಳೆಗಳೇನೂ ಇರಲಿಲ್ಲ. ಸಾಮಾನ್ಯವಾಗಿ ಮೂಳೆ ಮುರಿದಿದ್ರೆ ರಾಡ್ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ತಾರೆ, ಬಟ್ ಅಲ್ಲಿ ಆ ಪರಿಸ್ಥಿತಿ ಇರಲಿಲ್ವಂತೆ. ಸಂಪೂರ್ಣವಾಗಿ ಜಜ್ಜಿ ಹೋಗ್ಬಿಟ್ಟಿತ್ತಂತೆ ಅದು. ಅದರ ಮಧ್ಯದಲ್ಲೂ ಆ ತಾಯಿ ಪಾಪ ನನ್ನ ಮಗುವನ್ನು ಕಾಪಾಡಿ ನಾನು ಬರ್ತೀನಿ ಅಂತ ಹೇಳ್ತಾ ಕೂತಿದ್ಲಲ್ಲ ರೀ. ಅಯ್ಯೋ ಎಂಥ ಹೃದಯ ರೀ ತಾಯಿಗೆ. ಅದಕ್ಕೆ ಆ ಸ್ಥಾನ ಇರೋದು, ದೇವರ ಸ್ಥಾನ ಯಾಕೆ ಕೊಡ್ತಾರೆ ತಾಯಿಗೆ ಅಂದರೆ ಇದಕ್ಕೇನೆ. ಕಾಲ ಜಜ್ಜಿ ಹೋಗಿದೆ ಒಳಗಡೆಗೆ, ಹೊರಗಡೆ ಕಾಣಿಸ್ತಾ ಇರೋದು ನಮಗೆ ಆ ದೃಶ್ಯದಲ್ಲಿ ಅಷ್ಟೇ, ಆ ಮಗುನ ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇರೋದು. ಆದರೆ ಒಳಗಡೆ ತಾಯಿ ಸಂಕಟ ಪಡ್ತಾ ಇರೋದು, ತನ್ನ 2 ಕಾಲುಗಳು ಜಜ್ಜಿ ಹೋಗಿದೆ. ಈಗ ವೈದ್ಯರು ಅದನ್ನು ಕಟ್ ಮಾಡಿದಾಗ ಗೊತ್ತಾಗಿದೆ ಅದರ ಪರಿಸ್ಥಿತಿ ಏನು. ಮೊಂಟೆಪದವು ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿರುವಂಥ ಪ್ರಕರಣ ಏನಿದೆ, ಆರ್ಯನ್ ಮತ್ತು ಆಯುಷ್ ಪ್ರೇಮಾ ಪೂಜಾರಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಉಳ್ಳಾಲ ತಾಲೂಕಿನ ಮೊಂಟೆಪದವು ಕೋಡಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. 2.5 ವರ್ಷದ ಮಗು, 1 ವರ್ಷದ ಮಗು, 60 ವರ್ಷದ ಅಜ್ಜಿ. ಶೋಕ ಸಾಗರದಲ್ಲಿ ಈಗ ಇಡೀ ಗ್ರಾಮದ ಜನ ಮುಳುಗಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ಅಂತಿಮ ದರ್ಶನ ಬಳಿಕ ಅಂತ್ಯಕ್ರಿಯೆಯನ್ನು, ಇನ್ನೇನ್ರಿ ಅಂತಿಮ ದರ್ಶನ ಪಡೆಯೋದು. ಎಂಥ ಪರಿಸ್ಥಿತಿ ಆ ಊರಿನವರಿಗೆ. ಪಾಪ ಯಾರಿಗೂ ಇಂಥ ಯಾವ ಶತ್ರುಗೂ ಬರೋದು ಬೇಡಪ್ಪ ಇಂಥ ರೀತಿಯಾದಂಥ ಪರಿಸ್ಥಿತಿ. ಆ ತಾಯಿಗಂತೂ ಕೋಟಿ 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 ನಮಸ್ಕಾರ. ಬಟ್ ತಾಯಿ ಹೆಂಗೆ ಬದುಕ್ತಾಳೆ ಈಗ? ಮಕ್ಕಳಿಲ್ಲ, ತನ್ನ ಕಾಲುಗಳು ಇಲ್ಲ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಪ್ರತಿನಿಧಿ. ಸುಕ್ಪಾಲ್, ಈಗ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಯಾವ ಶತ್ರುಗೂ ಇಂತಹ ಕಷ್ಟ ಬರೋದು ಬೇಡ ರೀ. ಪಾಪ ತಾಯಿ ಆ ನೋವಿನಲ್ಲೂ ಕೂಡ ನನ್ನ ಮಕ್ಕಳನ್ನು ನೀವು ರಕ್ಷಣೆ ಮಾಡ್ಕೊಂಡು ಹೋಗಿ ನಾನು ಆಮೇಲೆ ಬರ್ತೀನಿ ಅನ್ನುವಂಥ ಮಾತನ್ನು ಆಡ್ತಾ ಇದ್ಲಲ್ರಿ. ಇವತ್ತು 2 ಕಾಲನ್ನು ಕೂಡ ಕಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅಂತ್ಯಕ್ರಿಯೆ ಎಲ್ಲ ಮುಕ್ತಾಯವಾಯ್ತಾ ಸುಕ್ಪಾಲ್? ಹೌದು, ಈಗ 60 ವರ್ಷದ ಅಜ್ಜಿ ಮತ್ತು 2 ಮೊಮ್ಮಕ್ಕಳದ್ದು ಅಂತ್ಯ ಸಂಸ್ಕಾರ ಅದೇ ಘಟನೆ ಆಗಿರುವಂಥ ಮನೆ ಸಮೀಪದಲ್ಲಿ ಅಂತ್ಯಕ್ರಿಯೆ ಮಾಡಿರುವಂಥದ್ದು. 2 ಮಕ್ಕಳನ್ನು ಮಣ್ಣಿನಲ್ಲಿ ದಫನ ಮಾಡಲಾಗಿದೆ. ಜೊತೆಗೆ ಅಜ್ಜಿಯವರನ್ನು ಅಗ್ನಿಸ್ಪರ್ಶ ಮಾಡೋದ್ರ ಮೂಲಕ ಅವರ ಅಂತ್ಯ ಸಂಸ್ಕಾರ ಮಾಡಲಾಗಿರುವಂಥದ್ದು. ಈಗ ಚೇತರಿಸ್ಕೊಳ್ತಾ ಇರುವಂಥ ಈ ಅಶ್ವಿನಿ ಯಾರಿದ್ದಾರೆ, ಅವರು ಆಸ್ಪತ್ರೆಯಲ್ಲಿದ್ದಾರೆ. ಈ ಮಕ್ಕಳ ತಾಯಿ, ಅವರಿಗೆ ಮಂಗಳೂರಿನ ದೇರ್ಲಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರದ್ದು ಕಾಲಿನ ಭಾಗದಲ್ಲಿ ಭಾಳಷ್ಟು ತೊಂದರೆ ಆಗಿರುವಂಥ ಹಿನ್ನೆಲೆಯಲ್ಲಿ 1 ಕಾಲನ್ನು ಸಂಪೂರ್ಣವಾಗಿ ಕಟ್ ಮಾಡಲಾಗಿದೆ, ಇನ್ನೊಂದು ಕಾಲಿನ ಪಾದವನ್ನು ಕಟ್ ಮಾಡಲಾಗಿದೆ. ಕೆಲವೊಂದು ಅಂಗಾಂಗಗಳಿಗೂ ತೊಂದರೆ ಆಗಿರುವಂಥ ಒಂದು ಮಾಹಿತಿಯನ್ನು ವೈದ್ಯರು ಕೊಟ್ಟಿರುವಂಥದ್ದು. ಹಾಗಾಗಿ ಅದಕ್ಕೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಮಕ್ಕಳು ಇಲ್ಲ ಅನ್ನುವಂಥ ಒಂದು ವೇದನೆಯು ಆಕೆಗೆ ಇರುವಂಥದ್ದು. ಜೊತೆಗೆ ಅದೇ ಆಸ್ಪತ್ರೆಯಲ್ಲಿ ಮನೆ ಯಜಮಾನ ಇವರ ಮಾವ ಕಾಂತಪ್ಪ ಪೂಜಾರಿ ಅವರು ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರ ಕಾಲಿಗೂ ಭಾಳಷ್ಟು ಗಂಭೀರವಾದಂಥ ಗಾಯಗಳಾಗಿದೆ. 2 ಚಿಕಿತ್ಸೆ ಕೊಡಲಾಗ್ತಾ ಇದೆ. ಆದರೆ ಈ ಒಂದು ದುರಂತದಲ್ಲಿ 2 ಮಕ್ಕಳು ಮತ್ತು ಅಜ್ಜಿ ಸಾವನ್ನಪ್ಪಿರೋದ್ರಿಂದ ಅವರಿಗೂ ಸಾಕಷ್ಟು ಬೇಸರ ಇರುವಂಥದ್ದು. ಜೊತೆಗೆ ಇವತ್ತು ಅಂತ್ಯ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಸೇರಿರುವಂಥ ಕುಟುಂಬಸ್ಥರಾಗಿರ್ಬೋದು, ಅಲ್ಲಿನ ಸ್ಥಳೀಯರಾಗಿರ್ಬೋದು, ಎಲ್ಲರ ಒಂದು ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ರೀತಿಯಾದಂಥ ಒಂದು ದುರ್ಮರಣ ಆಗಿರುವಂಥದ್ದು. ಜೊತೆಗೆ ಈ 2 ಸಣ್ಣ ಮಕ್ಕಳು, 1 ವರ್ಷ ಮತ್ತು 2.5 ವರ್ಷದ 2 ಮಕ್ಕಳು, ಇವರ ಒಂದು ಸಾವನ್ನು ನೋಡಿದಂಥ ಅಲ್ಲಿನ ಜನರು ಭಾಳಷ್ಟು ಆಕ್ರಂದನ ಅವ್ರದ್ದು ಮುಗಿಲು ಮುಟ್ಟಿತ್ತು. ಜೊತೆಗೆ ತಾಯಿಗೂ ಈಗ ವಿಚಾರ ತಿಳಿದಿರುವಂಥ ಹಿನ್ನೆಲೆಯಲ್ಲಿ ತಾಯಿಯು ತನ್ನ ಮಕ್ಕಳು ಜೀವಂತವಾಗಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಅವರಿಗೂ ಆ ವಿಚಾರ ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬೇಸರದಲ್ಲಿ ಇರುವಂಥದ್ದು. ಅರುಣ್. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.